ಸ್ಪೋರ್ಟ್ಸ್ ಕ್ಲಬ್ ವರ್ಸಸ್ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿ ಚಿಕ್ಕನಹಳ್ಳಿ. ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾನೆ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಮಧು. ಯುವ ಪ್ರತಿಭೆ ಲೆಫ್ಟ್ ರೈಡರ್ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿ ಚಿಕ್ಕನಹಳ್ಳಿಯ 7 ಆಟಗಾರರು. ಈ ಬಾರಿ ಗಿರೀಶ್ ಡ್ಯಾಶ್ ಹೊಡೆಯುವ ಪ್ರಯತ್ನ ಆಯಿತು. ಒಂದು ಅದ್ಭುತವಾದಂತಹ ರೀಚ್. ಪಾದರಸ್ತತೆ ಲೀಲಾಜಲವಾಗಿ ಲಾಬಿಯನ್ನು ಬಳಸಿಕೊಳ್ತಾ ಇಲ್ಲಿ ಮಿಡ್ಲೈನ್ ರೀಚ್ ಆಗಿದ್ದಾರೆ. ಫಸ್ಟ್ ಬಾಲ್ HMT ಕಾಲಿ ಬಾಯ್ಸ್ ವರ್ಸಸ್ ಮಂಡ್ಯ ಸಮರ್. ಎರಡು ತಂಡಗಳಿಗಿದು ಪ್ರಥಮ ಕರೆ. HMT ಕಾಲಿ ಬಾಯ್ಸ್ ವಿರುದ್ಧ ಮಂಡ್ಯ ಸಮರ್. ದಾಳಿಯಲ್ಲಿ ಮಧು ಸ್ಕಾರ್ಪಿಯನ್ ಕಿಕ್ ಮಾಡುವಂತ ಪ್ರಯತ್ನ. ರೈಟ್ ಕಾರ್ನರ್ ಭಾಗದಲ್ಲಿ ಮೋಹನ್, ಸಬ್ಸಿಡಿ ಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. ವಾಪಸ್ ಆದರು. ಮತ್ತು ದಾಳಿಯಲ್ಲಿ ಗಿರೀಶ್ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿ ಚಿಕ್ಕನಹಳ್ಳಿ ತಂಡದ ಒಬ್ಬ ಪ್ರಮುಖ ದಾಳಿಗಾರ. 6 ಆಟಗಳ ನಡುವೆ ರೈಟ್ ಕಾರ್ನರ್ ಭಾಗದಿಂದ ಚೈನ್ ಟ್ಯಾಕಲ್ ಪ್ರಯತ್ನ ಇತ್ತು. ಅದ್ಭುತವಾದಂತಹ ಎಸ್ಕೇಪ್. ಚಾಮರಾಜಪೇಟೆ ತಂಡದ ಆಟಗಾರರು ಬಲೆ ಬೀಸುವಂತಹ ಒಂದು ಪ್ರಯತ್ನ ಮಾಡಿದ್ರು, ಆದ್ರೆ ಕೋಡಿ ಚಿಕ್ಕನಹಳ್ಳಿ ತಂಡದ ಆಟಗಾರ ಒಂದು ಅದ್ಭುತವಾದಂತಹ ಎಸ್ಕೇಪ್. ದಾಳಿಯಲ್ಲಿ ಲಿಖಿತ್ ಸ್ವಲ್ಪ ಚೇಂಜಸ್ ಇದೆ. ಮುಂದಿನ ಪಂದ್ಯ ಲಕ್ಷ್ಮೀ ಗ್ಯಾಲರಿ ವಿರುದ್ಧ ಬಸವನಗುಡಿ. ಲಕ್ಷ್ಮೀ ಗ್ಯಾಲರಿ ವಿರುದ್ಧ ಬಸವನಗುಡಿ. ಎರಡು ತಂಡದ ನಾಯಕರಿಗೂ ತಮಗೆ ಪ್ರಥಮ ಕರೆ. ಮುಂದಿನ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಲಕ್ಷ್ಮೀ ಗ್ಯಾಲರಿ ವಿರುದ್ಧ ಬಸವನಗುಡಿ. ಎರಡು ತಂಡಗಳಿಗಿದು ಪ್ರಥಮ ಕರೆ. ಆ ನಂತರದ ಪಂದ್ಯ ಕೊನೆಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ HMT ಕಾಲೋನಿ ಬಾಯ್ಸ್ ವಿರುದ್ಧ ಸಮರ್. ಮಧು ಸಾಕಷ್ಟು ವೇಗದ ದಾಳಿಯೊಂದಿಗೆ ಲೆಫ್ಟ್ ಇನ್ನ ಜಾಗದಲ್ಲಿದ್ದಂತಹ ಆಟಕನನ್ನು ಔಟ್ ಮಾಡಿ ನಿಮ್ಮ ತಂಡಕ್ಕೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಗಿರೀಶ್ 5 ಆಟಗಾರ ನಡುವೆ ರೈಟ್ ಕಾರ್ನರ್ ಭಾಗದಲ್ಲಿ ಕೃಷ್ಣ, ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಶುಭಂ. ಶುಭಂ ಕೂಡ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಅದೇ ರೀತಿ ಅಭಿ ಕೂಡ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಚಾಮರಾಜಪೇಟೆ ತಂಡದ ಪ್ರಮುಖ ಆಟಗಾರನಾಗಿ ಇದೀಗ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ದಾರೆ. It's 4-3 in favor of ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿ ಚಿಕ್ಕನಹಳ್ಳಿ. 4-3. ಅಭಿ ಲೆಫ್ಟ್ ಕಾರ್ನರ್ ಮೇಲೆ ಕಿಕ್ ಮಾಡುವಂತಹ ಪ್ರಯತ್ನ ಕೂಡ ನಡೆಸ್ಕೊಳ್ತಾ ಇದ್ದಾರೆ. ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಕಾಣಬಹುದು. ಗಿರೀಶ್ ದಾಳಿಯಲ್ಲಿ ಚುರುಕಿನ ಪಾದಗಳ ಚಲನೆಯೊಂದಿಗೆ 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ರನ್ನಿಂಗ್ ಹ್ಯಾಂಡ್ ಟಚ್ ಪ್ರಯತ್ನ ಸಹ ಮುಂದೆ ಹಾಕಿದ್ರು. ಯಾವುದೇ ಅಂತ್ಯದಲ್ಲಿ ವಾಪಸ್ ಆಗಿದ್ದಾರೆ. ಮಧು ಯುವ ಕಬಡ್ಡಿ ಸೀರೀಸ್ ನಲ್ಲಿ ಪ್ರತಿನಿಧಿಸಿದಂತಹ ಆಟಗಾರ ಮಧು ಕಾವೇರಪ್ಪ. 6 ಆಟಗಾರ ನಡುವೆ ಬೋನಸ್ ಆನ್ ಆಗಿದೆ. ಲೆಫ್ಟ್ ರೈಡರ್ ಮುಂದಿನ ಪಂದ್ಯ ಲಕ್ಷ್ಮೀ ಗ್ಯಾಲರಿ ವಿರುದ್ಧ ಬಸವನಗುಡಿ. ಎರಡು ತಂಡದ ನಾಯಕರೇ ತಮ್ಮ ಆಟಗಾರನ ಅಣಿಗೊಳಿಸಿ ತಮಗಿದು 2ನೇ ಕರೆ. ಮುಂದಿನ ಪಂದ್ಯಕ್ಕಾಗಿ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ವಿರುದ್ಧ ಲಕ್ಷ್ಮೀ ಗ್ಯಾಲರಿ. ಎರಡು ತಂಡದ ನಾಯಕರೇ ತಮ್ಮ ಆಟಗಾರನ ಅಣಿಗೊಳಿಸಿ ತಮಗಿದು 2ನೇ ಕರೆ. ಮುಂದಿನ ಪಂದ್ಯಕ್ಕಾಗಿ
ಕಾರ್ಯಕ್ರಮಕ್ಕೆ ಶ್ರೀಯುತ ಲಿಂಗರಾಜರವರು ಸಹ ಆಗಮಿಸಿದ ಹೊಂದಾಣಿಕೆ ಅವರಿಗೆ ಸಹ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ನಡೆಸ್ತಾ ಇದ್ದೇವೆ. ಥರ್ಡ್ ರೈಟ್ ಗಿರೀಶ್ 5 ಆಟಗಳ ನಡುವೆ ಸಾಕಷ್ಟು ವೇಗದ ದಾಳಿ. ಮಧು ಉತ್ತಮವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಚಾಮರಾಜಪೇಟೆ ತಂಡಕ್ಕೆ 1 ಅಂಕದ ಸೇರ್ಪಡೆಯಾಗಿದೆ. ಥರ್ಡ್ ರೈಟ್ ಇಟ್ಸ್ 2 ಆನ್ ಟೈಮ್. ಖಂಡಿತವಾಗ್ಲೂ 1 ಅಂಕವನ್ನು ಪಡಿ, ಇಲ್ಲದೆ ಅದರ ಅಂಕಣದಿಂದ ಹೊರ ನಡಿ. ನಾಲ್ಕು ಸಮಬಲ ಹೋರಾಟದಲ್ಲಿ ಪಂದ್ಯ. ಉತ್ತಮವಾದಂತಹ ಟ್ಯಾಕಲ್, ಡಬಲ್ ಟೈ ಹೋಲ್ಡ್ ಮೂಲಕ ಇಲ್ಲಿ ಬಲಿಷ್ಠವಾದಂತಹ ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿಚಿಕ್ನಲ್ಲಿ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀಯುತ ಶಿವಲಿಂಗಯ್ಯರವರು ಗಳಿಗೆನಹಳ್ಳಿ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಗಮಿಸಿದ್ದಾರೆ. ಅವರಿಗೂ ಸಹ ವಜ್ರ ಸ್ಪೋರ್ಟ್ಸ್ ಕ್ಲಬ್ ಹೊನ್ನೂರು ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ದಯವಿಟ್ಟು ಶ್ರೀಯುತ ಶಿವಲಿಂಗಯ್ಯರವರು ಒಳಭಾಗಕ್ಕೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ನಿವೃತ್ತ KSRTC ಅಧಿಕಾರಿಗಳಾಗಿರುವಂತಹ ಶ್ರೀಯುತ ರೇಣುಕಾ ಪ್ರಸಾದ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಗೌರವಾನ್ವಿತ ಅನೇಕ ಅತಿಥಿಗಳು ಸಹ ಈ ಒಂದು ಪಂದ್ಯಕ್ಕೆ ಆಗಮಿಸಿದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಚತುರ್ಥ ನಗದು ಬಹುಮಾನ 15,000 ಇದರ ಪ್ರಾಯೋಜಕರಾಗಿರುವಂತಹ ವಡ್ರಳ್ಳಿ ಶ್ರೀಯುತ ವಿನಯ್ ಆರಾಧ್ಯರವರು ಬಿಜೆಪಿ ಮುಖಂಡರು ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ ಬಯಸ್ತಾ ಇದ್ದೇವೆ. ಸಾಳಿಯಲ್ಲಿ ಮಧು ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 5-4. 1 ಅಂಕದ ಮುನ್ನಡೆಯಲ್ಲಿ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿಚಿಕ್ನಲ್ಲಿ. ಈ ಕಬಡ್ಡಿ ಪಂದ್ಯಾವಳಿಯನ್ನ ಹೆಸರಾಂತ ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದಾಗಿರುವಂತಹ ಏಕಲವ್ಯ ಸ್ಪೋರ್ಟ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. ಹಾಫ್ ಟೈಮ್ ಸ್ಕೋರ್ 5-4 ಇನ್ ಫೇವರ್ ಆಫ್ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿಚಿಕ್ನಲ್ಲಿ. ದಾಳಿಯಲ್ಲಿ ಸತೀಶ್ ಡೆಂಪಿರಾಟೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಅಭಿ ಚಾಮರಾಜಪೇಟೆ ತಂಡದ ರಾಷ್ಟ್ರೀಯ ಕಬಡ್ಡಿ ಆಟಗಾರ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂತಹ ಆಟಗಾರ. ಪ್ರೊ ಕಬಡ್ಡಿಯಲ್ಲಿ ಸಹ ಜೈಪುರ್ ಕಿಂಗ್ ಪ್ಯಾಂಥರ್ಸ್ ತಂಡವನ್ನು ಪ್ರತಿನಿಧಿಸಿದ್ದಾರೆ. ಲೆಫ್ಟ್ ರೈಡ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ಮತ್ತು ದಾಳಿಯಲ್ಲಿ ಮೋಹನ್ 5 ಡಿಫೆನ್ಸ್ ನಡುವೆ ವಾಪಸ್ ಆಗಿದ್ದಾರೆ. 5-4 ಇನ್ ಫೇವರ್ ಆಫ್ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿಚಿಕ್ನಲ್ಲಿ. ಮಧು ಚಾಮರಾಜಪೇಟೆ ಆಟಗಾರ ಈ ಬಾರಿ ಅದ್ಭುತವಾದಂತಹ ಟ್ಯಾಕಲ್. ದಾಳಿಗಾರ ಬೋನಸ್ ಅಂಕ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ರು. ಅವನ ಸಂದರ್ಭದಲ್ಲಿ ಹೊಂದಾಣಿಕೆಯ ಟ್ಯಾಕಲ್. ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿಚಿಕ್ನಲ್ಲಿ ತಂಡದ ಆಟಗಾರರಿಂದ 6-5 6-5
ಒಂದು ಅಂಕದ ಮುನ್ನಡೆಯಲ್ಲಿ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿ ಚಿಕ್ಕನಹಳ್ಳಿ. Third right, it's a do or die. ಮಾಡು ಇಲ್ಲವೇ ಮಡಿ. ಗಿರೀಶನಿಗೆ ಇದು ಅಗ್ನಿ ಪರೀಕ್ಷೆ, ಅಂಕವನ್ನು ಪಡೆಯಲೇಬೇಕಾದಂತ ಒತ್ತಡ ಇದೆ. 4 ಅಂಕ ನಡುವೆ ರಂಸಮೆ ರೋಡ್ ರಂಸಮೆ ಸೆವೆನ್ ಫೈವ್ ಅಭಿ. ಎಸ್, ಅದ್ಭುತವಾದಂತಹ ದಾಳಿ ಅಭಿ. ಒಂದೇ ದಾಳಿಯಲ್ಲಿ 5 ಅಂಕವನ್ನ ಹೊತ್ತೊಯ್ಯುವುದರ ಮೂಲಕ ತಂಡಕ್ಕೆ ಆಸರಾಗಿದ್ದಾರೆ ಅಭಿ. ಫಸ್ಟ್ ಏಡ್ ಆರೋಗ್ಯ ಇಲಾಖೆಯವರು ಯಾರಿದ್ರ? ಆರೋಗ್ಯ ಇಲಾಖೆಯವರು ಯಾರಿದ್ರ? ಫಸ್ಟ್ ಏಡ್ ಆರೋಗ್ಯ ಇಲಾಖೆಯವರು ಯಾರಿದ್ರ? ದಯವಿಟ್ಟು ಆಗಮಿಸಿ. ಆರೋಗ್ಯ ಇಲಾಖೆಯವರು ಇಲ್ಲಿ ಹಾಸ್ಪಿಟ್ಲಿಗೆ ತೆಗ್ದಿಲ್ವೇನು? ಹತ್ತು 7 ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ 10-7 ಇನ್ ಫೇವರ್ ಆಫ್ ಚಾಮರಾಜಪೇಟೆ. ಆಫ್ಟರ್ ಲಾಸ್ಟ್ 5 minutes ಟು ಗೋ, ಕೊನೆಯ 5 ನಿಮಿಷದ ಆಟ ಮಾತು ಬಾಕಿ ಇದೆ. 7-10 ನಡುವೆ ದಾಳಿಯಲ್ಲಿ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿ ಚಿಕ್ಕನಹಳ್ಳಿ ತಂಡದ ಗಿರೀಶ್ ಚುರುಕಿನ ಪಾದಗಳ ಚೆಲ್ಲುವನಿಗೆ ಬೋನಸ್ ಮಾಡುವಂತ ಪ್ರಯತ್ನ, ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ ಕೂಡ ಇತ್ತು. ಇಲ್ಲಿ ಬೋನಸ್ ನ ಜೊತೆಲಿ ಅದ್ಭುತವಾದಂತಹ ಒಂದು ರನ್ನಿಂಗ್ ಹ್ಯಾಂಡ್ ಟಚ್. 10-9 ಇನ್ ಫೇವರ್ ಆಫ್ ಚಾಮರಾಜಪೇಟೆ. 10-9 ಪಂದ್ಯ. ದಾಳಿಯಲ್ಲಿ ಚಾಮರಾಜಪೇಟೆ ತಂಡದ ಹಲೋ ಒಂದಿನ ಪಂದ್ಯ ಲಕ್ಷ್ಮೀ ಗ್ಯಾಲರಿ ವಿರುದ್ಧ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್. 2 ತಂಡದ ನಾಯಕರೇ ತಮ್ಮ ಆಟಗಾರನ ಅಣಿಗೊಳಿಸಿ ಕೂಡಲೇ ಅಂಕಣಕ್ಕೆ ಕರೆತನ್ನಿ. ತಮಗಿದು ಅಂತಿಮ ಕರೆ. ಬಸವನಗುಡಿ ವಿರುದ್ಧ ಲಕ್ಷ್ಮೀ ಗ್ಯಾಲರಿ. ಒಂದು ಅದ್ಭುತವಾದಂತಹ ಟ್ಯಾಕಲ್, ಸೂಪರ್ ಟ್ಯಾಕಲ್. 11-10 1 ಅಂಕದ ಮುನ್ನಡೆಯಲ್ಲಿ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿ ಚಿಕ್ಕನಹಳ್ಳಿ. ಹಲೋ
11-10 ಒಂದು ಅಂಕದ ಮುನ್ನಡೆಯಲ್ಲಿ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿ ಚಿಕ್ಕನಹಳ್ಳಿ. ದಾಳಿಯಲ್ಲಿ ಚಾಮರಾಜಪೇಟೆ ತಂಡದ ಅಭಿ ಒಂದು ದಾಳಿಯಲ್ಲಿ 5 ಅಂಕವನ್ನು ಹೊತ್ತದಂತ ಒಬ್ಬ ಶ್ರೇಷ್ಠ ದಾಳಿಗಾರ, ರಾಷ್ಟ್ರೀಯ ಕಬಡ್ಡಿ ಆಟಗಾರ. ಕಿಕ್ ಮಾಡುವ ಪ್ರಯತ್ನ. ಲಾಸ್ಟ್ 3 ಮಿನಿಟ್ಸ್ ಕೊನೆ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಹನ್ನೊಂದು ಒಂದು ಅಂಕದ ಮುನ್ನಡೆಯಲ್ಲಿ ಕೋಡಿ ಚಿಕ್ಕನಹಳ್ಳಿ. 11-10. ಹಲೋ, ಲಕ್ಷ್ಮೀ ಜಾಗೃತ ಬಸವನಗುಡಿ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರಾಗಿ ಮಂಜುನಾಥ್, ತೀರ್ಪುಗಾರಾಗಿ ನರಸಿಂಹಮೂರ್ತಿ ಹಾಗೂ ಪ್ರಕಾಶ್, ಗುಂಕೆಗಾರಾಗಿ ಉಸ್ಮಾನಾಬಾದ್, ಸಹ ಗುಂಕೆಗಾರಾಗಿ ರಾಮಲಿಂಗಾಚಾರ್ಯ ಹಾಗೂ ಕುಮಾರಸ್ವಾಮಿ, 30 ಸೆಕೆಂಡ್ ಆಪರೇಟರ್ ಆಗಿ ಕಿರಣ್, ಡೋವಾಡೈ ರೆಕಾರ್ಡರ್ ಆಗಿ ಉಮೇಶ್. 4 ನಡುವೆ ಅತ್ಯಂತ ವೇಗವಾಗಿ ಬಾಕ್ಸ್ ಅನ್ನು ಕ್ರಾಸ್ ಮಾಡಿ ವಾಪಸ್ ಆಗಿದ್ದಾರೆ. ಇಟ್ಸ್ ಎ ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡಿಸೈಡ್ ರನ್ ನಲ್ಲಿ ವಿಜಿ. ಆಫ್ಟರ್ ಲಾಸ್ಟ್ 2 ಮಿನಿಟ್ಸ್ ಟು ಗೋ, ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 11-10 ಒಂದು ಅಂಕದ ಮುನ್ನಡೆಯಲ್ಲಿ ನವಚೇತನ ಸ್ಪೋರ್ಟ್ಸ್ ಕ್ಲಬ್ ಕೋಡಿ ಚಿಕ್ಕನಹಳ್ಳಿ. 5 ನಡುವೆ ಅಂಕವನ್ನು ಪಡೆಯಬೇಕಾದಂತಹ ಪ್ರಯತ್ನದಲ್ಲಿ ಸ್ವಲ್ಪ ಫುಟ್ವರ್ಕ್ ಮಿಸ್ ಆಯಿತು. ಸರಿಯಾದ ಸಮಯಕ್ಕೆ ಟ್ಯಾಕಲ್ ಕೂಡ ಬಂದಿದೆ. ಸೂಪರ್ ಟಕಲ್ ಆನ್ ಆಗಿದೆ. ಸ್ಕೋರ್ 11 ಈಚ್. 11-11 ಸಮಬಲ ಹೋರಾಟದಲ್ಲಿ ಪಂದ್ಯ ಸಾಗ್ತಾ ಇದೆ. ದಾಳಿಯಲ್ಲಿ ಶುಭಂ ಅಂಕವನ್ನು ಪಡೆಯಬೇಕಾದಂತ ಒತ್ತಡ ಇದೆ. 3 ಆಟದ ನಡುವೆ ಸೂಪರ್ ಟಕಲ್ ಆನ್ ಆಗಿದೆ. ಇಬ್ಬರಿಗೂ ಸಹ ಒಂದೊಳ್ಳೆ ಅವಕಾಶ ಇದೆ. ಕಾತ್ ನೋಡೋಣ. ಶುಭಂ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಮಾಡಿದ್ರು. 12-11 ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್ ತಂಡದ ಪರವಾಗಿ. ದಾಳಿಯಲ್ಲಿ ಗಿರೀಶ್. ಕೊನೆಯ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 12-11 ಇನ್ ಫೇವರ್ ಆಫ್ ಚಾಮರಾಜಪೇಟೆ. ಈ ಬಾರಿ ಕೃಷ್ಣ ಹಾಗೂ ಸಾತ್ಕರಿಂದ ಉತ್ತಮವಾದಂತಹ ಒಂದು ಚೈನ್ ಟ್ಯಾಕಲ್. 13-12 ಒಂದು ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್. Yes, 1+2 ಪಾಯಿಂಟ್ ಚಾಮರಾಜಪೇಟೆ. 16-12 16-12 4 ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್. 16-12 16-12 in favor of ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್. 4 ಅಂಕದ ಮುನ್ನಡೆಯಲ್ಲಿ ಎಸ್ ಗಿರೀಶ್. ಸಾಕಷ್ಟು ವೇಗದ ದಾಳಿ ಕಾದ್ ನೋಡಬೇಕಾಗಿದೆ. ಎಸ್ ಮಲ್ಟಿಪಲ್ ರೈಟ್ ಪಾಯಿಂಟ್. ತೀರ್ಪುಗಾರರು ತೀರ್ಮಾನ ನೀಡುತ್ತಾರಲ್ಲ, ಆಟಗಾರರು ಯಾವುದೇ ರೀತಿಯಾದ ವಾದ ವಿವಾದವನ್ನು ಮಾಡೋದಡ. 16-14 2 ಅಂಕದ ಮುನ್ನಡ ಚಾಮರಾಜಪೇಟೆ ತಂಡ ಮುನ್ನಡೆಯಲ್ಲಿದೆ. 16-14 16-14 ಮುಂದಿನ ಪಂದ್ಯ ಲಕ್ಷ್ಮೀ ಗ್ಯಾಲರಿ ಬೆಂಗಳೂರು ವಿರುದ್ಧ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. 16-14 2 ಅಂಕದ ಮುನ್ನಡೆಯಲ್ಲಿ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್. ಇದರೊಂದಿಗೆ ಪಂದ್ಯ ಮುಕ್ತಾಯ.
ಈ ಪಂದ್ಯದಲ್ಲಿ ಚಾಮರಾಜಪೇಟೆ ಸ್ಪೋರ್ಟ್ಸ್ ಕ್ಲಬ್ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಳ್ತಾ ಇದೆ. ನವಚೇತನ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು ಡಿಫೆನ್ಸ್ ಭಾಗದಲ್ಲಿ ಮಾಡಿದಂತ ಒಂದು ಮಿಸ್ಟೇಕ್, ಒಂದೇ ದಾಳಿಯಲ್ಲಿ 5 ಅಂಕವನ್ನು ಬಿಟ್ಕೊಟ್ರು. ಅದು ಒಂದು ದೊಡ್ಡ ಮಿಸ್ಟೇಕ್ ಆಗಿದೆ. ಈ ಪಂದ್ಯದಲ್ಲಿ ಚಾಮರಾಜಪೇಟೆ ತಂಡ ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಬನ್ನಿ ಬಸವನಗುಡಿ, ಬನ್ನಿ ಬಸವನ